ಎಷ್ಟು ರಿಯಲಿಸ್ಟಿಕ್ ಆಗಿದೆ ಗುರು. ಯಪ್ಪ, ಒಂದು ಪ್ರಾಂಪ್ಟ್ ಹಾಕಿ ಮೂವಿ ಲೆವೆಲ್ ಅಲ್ಲಿ ಕ್ರಿಯೇಟ್ ಆಗುತ್ತೆ ಗುರು. ಮಲ್ಟಿ ಶಾಟ್, ಸಿನಿಮ್ಯಾಟಿಕ್ ಕ್ಯಾಮ್ರಾ, ಲಿಪ್ ಸಿಂಕ್ ಪರ್ಫೆಕ್ಟ್ ಆಗಿದೆ. ಕ್ಯಾಮ್ರಾ ಇಲ್ಲ, ಎಡಿಟಿಂಗ್ ಇಲ್ಲ, ಬಿಗ್ ಬಜೆಟ್ ಬೇಡ. ಇದು ಇಂಪಾಸಿಬಲ್ ಅಂತ ಅನಿಸ್ತಾ ಇದೆಯಾ? ಇವಾಗ ಇದು ಸಾಧ್ಯ, ಯಾಕಂದ್ರೆ Xfield ಅಲ್ಲಿ ಕ್ಲಿಂಗ್ 3.0 ಲಾಂಚ್ ಆಗಿದೆ. ನೀವೇನಾದ್ರು ಕ್ರಿಯೇಟರ್ ಆಗಿದ್ರೆ, AI ಕಂಟೆಂಟ್ ಆಗ್ತಾ ಇದ್ರೆ ಅಂದ್ರೆ ಟೆಕ್ನಾಲಜಿ ಕಂಟೆಂಟ್ ಆಗ್ತಾ ಇದ್ರೆ, ಈ Xfield ಕಡೆಯವರಿಂದ ಸ್ಪಾನ್ಸರ್ಸ್ ಹೇಗೆ ತಗೊಳ್ಳೋದಂತಾನು ಹೇಳ್ತೀನಿ. ಸೊ ಯೂಶುವಲಿ ಯೂಟ್ಯೂಬ್ ಅಲ್ಲಿ 1000 ಯೂಸ್ಗೆ $1 ಬರುತ್ತೆ. ಅದೇ 10 ಪಟ್ಟು ಜಾಸ್ತಿ ಬಂದ್ರೆ, 30 ಪಟ್ಟು ಜಾಸ್ತಿ ಬಂದ್ರೆ, 100 ಪಟ್ಟು ಜಾಸ್ತಿ ಬಂದ್ರೆ, ಅಂಡ್ ಇದನ್ನ ಟೆಸ್ಟ್ ಮಾಡೋದಕ್ಕೆ ಫ್ರೀ ಕ್ರೆಡಿಟ್ಸ್ ಹೇಗೆ ತಗೊಳ್ಳೋದು ಇದೆಲ್ಲನೂ ಈ ವಿಡಿಯೋದಲ್ಲಿ ಹೇಳಿದೀನಿ. ಎಲ್ಲೂ ಸ್ಕಿಪ್ ಮಾಡಿದಿರಾ, ಕೊನೆವರೆಗೂ ನೋಡಿ. ನಿಮಗೆ ಡೆಫಿನೆಟ್ಲಿ ಯೂಸ್ಫುಲ್ ಆಗುತ್ತೆ. ಸೊ ಜಸ್, ಒಂದು ಮ್ಯಾಸಿವ್ ಅಪ್ಡೇಟ್. Xfield ಅಲ್ಲಿ ಕ್ಲಿಂಗ್ 3.0 ಲೈವ್ ಆಗಿದೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ Xfield ಅಲ್ಲಿ ಕ್ಲಿಂಗ್ 3.0 ಲಾಂಚ್ ಆಗ್ತಿದೆ ಅಂತ. ಆದ್ರೆ ಈಗ ಅದರ ಔಟ್ಪುಟ್ ನೋಡ್ತಾ ಇದ್ರೆ ಸೂಪರ್ ಆಗಿದೆ, ಸಖತ್ ರಿಯಲಿಸ್ಟಿಕ್ ಆಗಿದೆ. ಇದಕ್ಕೂ ಮುಂದಿನ ಜನರೇಷನ್ ಮಾಡೆಲ್ನಲ್ಲಿ ಸ್ವಲ್ಪ ಇಶ್ಯೂ ಇತ್ತು. ಸೊ ಅದನ್ನ ನೋಡಿದ ತಕ್ಷಣ ಗೊತ್ತಾಗ್ತಾ ಇತ್ತು ಇದು AI ಇಂದ ಜನರೇಟ್ ಮಾಡಿದ್ದಾರೆ ಅಂತ. ಬಟ್ ಕ್ಲಿಂಗ್ 3.0 ನಲ್ಲಿ ಜನರೇಟ್ ಮಾಡಿರೋ ವಿಡಿಯೋಸ್ ಅಂತೂ ಕಂಡಿಡಕ್ಕೆ ಆಗಲ್ಲ ಅವರು, ಅಷ್ಟು ರಿಯಲಿಸ್ಟಿಕ್ ಆಗಿದೆ. ಸೊ Xfield ನಲ್ಲಿ ಇರುವ ಈ ಕ್ಲಿಂಗ್ 3.0 ನಿಜವಾಗ್ಲೂ ಹೇಳ್ತೀನಿ, ಹೈ ಕ್ವಾಲಿಟಿನಲ್ಲಿ ರಿಯಲಿಸ್ಟಿಕ್ ಆಗಿ ನಾವು ದೊಡ್ಡ ಫಿಲಮ್ನೇ ಕ್ರಿಯೇಟ್ ಮಾಡ್ಬೋದು. ಪ್ರೊಫೆಷನಲ್ ಪ್ರೊಡಕ್ಷನ್ ಲೆವೆಲಲ್ಲಿ ಔಟ್ಪುಟ್ ಸಿಗುತ್ತೆ. ಸೊ ನಾನು ಔಟ್ಪುಟ್ ತೋರಿಸ್ತೀನಿ ಅಂಡ್ ಹೇಗೆ ಕ್ರಿಯೇಟ್ ಮಾಡೋದಂತಲೂ ತೋರಿಸ್ತೀನಿ. ಇದು ತುಂಬ ಜನಕ್ಕೆ ಯೂಸ್ಫುಲ್ ಆಗ್ಬೋದು. ಅಂಡ್ ಇದನ್ನ ಟೆಸ್ಟ್ ಮಾಡಬೇಕು ಅಂತಂದ್ರೆ ಫ್ರೀ ಕ್ರೆಡಿಟ್ಸ್ನ ಹೇಗೆ ತಗೊಳ್ಳೋದಂತೂ ಈ ವಿಡಿಯೋದಲ್ಲಿ ಹೇಳ್ತೀನಿ. ಅಂಡ್ ಮೇನ್ಲಿ ನೀವೇನಾದರೂ ಕಂಟೆಂಟ್ ಕ್ರಿಯೇಟರ್ ಆಗಿದ್ರೆ, ನೀವು AI ಬಗ್ಗೆ ಅಂಡ್ ಟೆಕ್ನಾಲಜಿ ಬಗ್ಗೆ ವಿಡಿಯೋಸ್ ಮಾಡ್ತಾ ಇದ್ರೆ, ಇದರಿಂದ ಪ್ರಮೋಷನ್ ಕೂಡ ಬರುತ್ತೆ. ಬಿಕಾಸ್ ದಿಸ್ ಈಸ್ ರೆಸ್ಪಾನ್ಸಿಡ್ ಬೈ Xfield. ಸೊ ನನಗೆ ಹೇಗೆ ಪ್ರಮೋಷನ್ ಬಂತು, ಇದಕ್ಕೆ ಹೇಗೆ ರಿಜಿಸ್ಟರ್ ಆಗಬೇಕು ಅದೆಲ್ಲ ಹೇಳ್ತೀನಿ. ತುಂಬಾನೇ ಯೂಸ್ಫುಲ್ ಆಗುತ್ತೆ. ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ. ಅಂಡ್ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ರೆ, ವೆಲ್ಕಮ್ ಟು ಟೆಕ್ನೋಮಹಿ ಕನ್ನಡ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಮಹೇಶ್. ನಾನು ಇಟ್ಕೊಂಡಿರೋದು ಟೆಕ್ಮಹಿ ಅಂತ. ನಿಮ್ಮನ್ನೆಲ್ಲ ಟೆಕ್ ಸೋಲ್ಜರ್ಸ್ ಅಂತ ಕರಿತೀನಿ ನಾನು. ಅದು ಯಾಕೆ ಕರಿತೀನಿ ಅಂತ ನನ್ನ ಅಬೌಟ್ ಸೆಕ್ಷನ್ ಇದೆ ಅಂಡ್ ವಾಟ್ಸ್ಆಪ್ ಚಾನಲ್ ಇದೆ, ಹೋಗಿ ನೋಡಿ. ಅಂಡ್ ನನ್ನ ಚಾನಲ್ ಅಲ್ಲಿ ಕಂಪ್ಲೀಟ್ಲಿ AI, ಫ್ಯೂಚರಿಸ್ಟಿಕ್ AI ಟೆಕ್ನಾಲಜಿ ಬಗ್ಗೆ ನಾನು ವಿಡಿಯೋಸ್ ಹಾಕ್ತೀನಿ. AI ಫಾರ್ ಕಂಟೆಂಟ್ ಕ್ರಿಯೇಷನ್, AI ಫಾರ್ ಎಜುಕೇಶನ್, AI ಟೂಲ್ಸ್ ನ ಟ್ಯುಟೋರಿಯಲ್ಸ್ ಮಾಡ್ತೀನಿ. ಅಂಡ್ ಬಿಸ್ನೆಸ್ ರಿಲೇಟೆಡ್ ಕೂಡ ಮುಂದೆ ಮಾಡ್ತೀನಿ. ಅಂಡ್ ಮೇನ್ಲಿ ಹಾನೆಸ್ಟ್ ಆಗಿ ಟೆಕ್ನಾಲಜಿ ಪ್ರಾಡಕ್ಟ್ ನ ರಿವ್ಯೂ ಮಾಡ್ತೀನಿ. ಸೊ ಇದು ನನ್ನ ಚಾನಲ್ ನಲ್ಲಿ ನೀವು ನೋಡ್ಬೋದು. ತುಂಬಾನೇ ಇನ್ಫಾರ್ಮೇಶನ್ ಗಳಿಸ್ಕೊಂತೀರಾ. ಸೊ ಕನ್ನಡದಲ್ಲೇ ಇದೊಂದು ಹೊಸ ಪ್ರಯತ್ನ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಇಟ್ಕೊಳ್ಳಿ. ಸೊ ನಿಮ್ಮ ಸಜೆಷನ್ಸ್ ನ ಕಮೆಂಟ್ ಸೆಕ್ಷನ್ ತಿಳಿಸಿ. ಇನ್ನು ವಿಡಿಯೋಗೆ ಬಂದ್ರೆ ಡಿಸ್ಕ್ರಿಪ್ಷನ್ ಕೊಟ್ಟಿರೋ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಈ ವೆಬ್ಸೈಟ್ ಗೆ ಬರ್ತೀರಾ. ಇದು ಒಂದು ಎಂತ ಟೂಲ್ ಅಂತಂದ್ರೆ, ಇದು ಒಂದು ಮಲ್ಟಿ ಮಾಡೆಲ್ ಜನರೇಷನ್ ಪ್ಲಾಟ್ಫಾರ್ಮ್. ಸೊ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಬ್ರೀಫ್ ಆಗಿ ಹೇಳ್ತೀನಿ. ಇದರಲ್ಲಿ ನೀವು ಇಮೇಜ್ ಜನರೇಟ್ ಮಾಡ್ಬೋದು, ವಿಡಿಯೋ ಜನರೇಟ್ ಮಾಡ್ಬೋದು, ಆಡ್ ಜನರೇಟ್ ಮಾಡ್ಬೋದು. ಪ್ರಪಂಚದಲ್ಲಿರುವ ಎಲ್ಲ ಟಾಪ್ ಟೂಲ್ಸ್ ಕೂಡ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನಿಮಗೆ ನೋಡೋಕೆ ಸಿಗುತ್ತೆ. ಎಲ್ಲಾದ ಟೂಲ್ ಯೂಸ್ ಮಾಡ್ಕೊಂಡು ಹೈ ಕ್ವಾಲಿಟಿನಲ್ಲಿ ಕಂಟೆಂಟ್ ನ ಕ್ರಿಯೇಟ್ ಮಾಡ್ಬೋದು, ಸೇಲ್ ಕೂಡ ಮಾಡ್ಬೋದು. ಸೊ ಇನ್ನು ಮೊದಲನೇ ಫೀಚರ್ ಗೆ ಬಂತು ಅಂತಂದ್ರೆ ಸೀನ್ ಬೇಸ್ಡ್ ಮಲ್ಟಿ ಶಾಟ್ ಜನರೇಷನ್. ಸೊ ಇದರಲ್ಲಿ ಕೇವಲ ಒಂದು ಶಾಟ್ ಮಾತ್ರ ಬರಲ್ಲ, ಇಮೇಜ್ ಅಂಡ್ ವಿಡಿಯೋ ಮಲ್ಟಿ ಶಾಟ್ ಆಗಿ ನಾವು ಜನರೇಟ್ ಮಾಡಬಹುದು, ಅದು ಕೂಡ ಸಿಂಗಲ್ ಪ್ರಾಂಪ್ಟ್ ಅಲ್ಲಿ. ಇದಂತೂ ದೊಡ್ಡ ಫೀಚರ್. ಸೊ ಎಲ್ಲಾ ಫಿಲ್ಮ್ ಅಲ್ಲೂ ಕೂಡ ಇದನ್ನೇ ಫಾಲೋ ಮಾಡ್ತಾರೆ. ಯಾವ ತರಪ್ಪ ಅಂತಂದ್ರೆ, ಈಗ ಒಂದು ಕ್ಲೋಸ್ ಅಪ್ ಶಾಟ್ ತೆಗಿತಾರೆ, ಎಷ್ಟು 1-2 ಸೆಕೆಂಡ್ ಇರುತ್ತೆ, ಅದನ್ನ ಕಟ್ ಮಾಡ್ತಾರೆ, ಸೈಡ್ ಆಂಗಲ್ ತೆಗಿತಾರೆ, ಮತ್ತೆ ಇನ್ನೊಂದು ಸೈಡ್ ಆಂಗಲ್, ಟಾಪ್ ಆಂಗಲ್. ಸೊ ಜಸ್ಟ್ ಒಂದು 15 ಸೆಕೆಂಡ್ ವಿಡಿಯೋಗೋಸ್ಕರ ಎಷ್ಟೆಲ್ಲ ಶಾಟ್ ತೆಗಿಬೇಕು ಗೊತ್ತಾ? ಸೊ ಫಿಲ್ಮ್ ಅಲ್ಲಿ 24 ಕ್ರಾಫ್ಟ್ ಇರುತ್ತೆ. ಸೊ ಅಂತವ್ರಿಗೆ ಲಕ್ಷಾಂತರ ರೂಪಾಯಿ ಸೇವ್ ಮಾಡುತ್ತೆ. ಇದನ್ನ ಕರೆಕ್ಟ್ ಆಗಿ ಯೂಸ್ ಮಾಡೋದು ಗೊತ್ತಿರಬೇಕು ಅಷ್ಟೇ. ಸೊ ಇದರಲ್ಲಿ ಸೆಕೆಂಡ್ ಫೀಚರ್ ಏನಪ್ಪಾ ಅಂತಂದ್ರೆ, ಸ್ಟಾರ್ಟ್ ಫ್ರೇಮ್ ಅಂಡ್ ಎಂಡ್ ಫ್ರೇಮ್ ನ ಸೆಲೆಕ್ಟ್ ಮಾಡಬಹುದು. ಈ ಫೀಚರ್ ಮೊದಲೇನೆ ಇತ್ತು, ಬಟ್ ಕಂಟ್ರೋಲ್ ಸ್ವಲ್ಪ ಕಮ್ಮಿ ಇತ್ತು. ಇದರಲ್ಲಿ ಫುಲ್ ಕಂಟ್ರೋಲ್ ಸಿಗುತ್ತೆ. ವಿಡಿಯೋ ಕನ್ಸಿಸ್ಟೆನ್ಸಿ ಸಖತ್ತಾಗಿರುತ್ತೆ. ಸ್ಟಾರ್ಟ್ ಫ್ರೇಮ್ ಅಂಡ್ ಎಂಡ್ ಫ್ರೇಮ್ ಮಧ್ಯ ಆ ಸ್ಮೂತ್ನೆಸ್ ಅಂತೂ ಗೊತ್ತೇ ಆಗಲ್ಲ. ಟ್ರಾನ್ಸಿಷನ್ ಲೆವೆಲ್ ಅಷ್ಟು ಸ್ಮೂತ್ ಆಗಿರುತ್ತೆ ಈ ಒಂದು ಕ್ಲಿಂಗ್ 3.0 ಅಪ್ಡೇಟ್ ಅಲ್ಲಿ. ಇನ್ನು ಮೂರನೇ ಫೀಚರ್ ಬಂದ್ರೆ ಫಿಸಿಕ್ಸ್ ಡ್ರೈವನ್ ಮೋಷನ್ ಕನ್ಸಿಸ್ಟೆನ್ಸಿ. ಏನಿದು ಫಿಸಿಕ್ಸ್ ಮೋಷನ್ ಕನ್ಸಿಸ್ಟೆನ್ಸಿ ಅಂತಂದ್ರೆ, ಸಬ್ಜೆಕ್ಟ್ ಮತ್ತೆ ಮೂವ್ಮೆಂಟ್ ಒಂದೇ ರೀತಿ ಇರುತ್ತೆ ಫುಲ್ ವಿಡಿಯೋದಲ್ಲಿ. ಈಗ ಒಂದು ಕ್ಯಾರೆಕ್ಟರ್ ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೂ ಕೂಡ ಸೇಮ್ ಇರಬೇಕು, ಅದು ಇದರಲ್ಲಿ ಇರುತ್ತೆ. ಆ ತರ ಟ್ರ್ಯಾಕ್ ಮಾಡುತ್ತೆ. ಬಾಡಿ ಸೈಜ್, ಫೇಶಿಯಲ್ ಎಕ್ಸ್ಪ್ರೆಷನ್, ಡೈಲಾಗ್ಸ್, ಸೀನ್ ಎನ್ವಿರಾನ್ಮೆಂಟ್ ಏನು ಚೇಂಜ್ ಆಗಲ್ಲ. ಇದೆಲ್ಲ ಕೂಡ ಒಂದೇ ಪ್ರಾಂಪ್ಟ್ ಅಲ್ಲಿ ಕಂಟ್ರೋಲ್ ಮಾಡಬಹುದು ನಾವು. ಸೊ ಮೇನ್ಲಿ ನಮ್ಮ ಎಮೋಷನ್ಸ್ ನ ಈಸಿಯಾಗಿ ಕಂಟ್ರೋಲ್ ಮಾಡಬಹುದು. ಸೊ ಇದೊಂದು ಫಿಲ್ಮ್ ಮೇಕಿಂಗ್ ಅಲ್ಲಿ ದೊಡ್ಡನೇ ಅಪ್ಡೇಟ್. ಅಂಡ್ ಇದರಲ್ಲಿ ಆಡ್ ಕೂಡ ಕ್ರಿಯೇಟ್ ಮಾಡಬಹುದು ಅಂಡ್ ಅದರಿಂದ ಕೂಡ ನೀವು ಅರ್ನ್ ಮಾಡಬಹುದು. ಸೊ ಈ ಪ್ಲಾಟ್ಫಾರ್ಮ್ ಅಲ್ಲಿ ಆಡ್ ಕ್ರಿಯೇಟ್ ಮಾಡಿ ನಿಮ್ಮ ಯೂಟ್ಯೂಬ್ ಆರ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪ್ರೊಫೈಲ್ ನ ಕ್ರಿಯೇಟ್ ಮಾಡ್ಕೊಂಡು, ಅವಾಗ ಬ್ರ್ಯಾಂಡ್ ಸ್ಪಾನ್ಸರ್ಶಿಪ್ ನಿಮ್ಗೆ ಬರುತ್ತೆ. ನಾನೀಗ ಇದರಿಂದಾನೇ ಒಂದು ಕ್ರಿಯೇಟ್ ಮಾಡಿ ನನಗೊಂದು ಬ್ರ್ಯಾಂಡ್ ಕೊಲಾಬರೇಷನ್ ಆಗಿದೆ. ಸೊ ಅವರು ನಿಮ್ಗೆ ಪ್ರಾಡಕ್ಟ್ ಕಳಿಸ್ತಾರೆ ಅಂಡ್ ರಿಕ್ವೈರ್ಮೆಂಟ್ ಕಳಿಸ್ತಾರೆ. ಸೊ ನೀವು ಅದಕ್ಕೆ ತಕ್ಕಂಗೆ ಪ್ರಾಂಪ್ಟ್ ನ ರೆಡಿ ಮಾಡಿ ಇದರಲ್ಲಿ ನೀವು ವಿಡಿಯೋ ಆಗಿ ಜನರೇಟ್ ಮಾಡ್ಕೊಟ್ರೆ ಅವ್ರು ನಿಮ್ಗೆ ಪೇ ಮಾಡ್ತಾರೆ. ಸೊ ಇದಂತೂ ಮನಿ ಅರ್ನ್ ಮಾಡೋದಕ್ಕೆ ಒಳ್ಳೆ ಅವಕಾಶ. ನಾನು ಕ್ರಿಯೇಟ್ ಮಾಡಿದ್ದೀನಿ, ಬೇಕಿದ್ರೆ ಈ ಔಟ್ಪುಟ್ ನೋಡಿ ಸಿಂಪಲ್ ಆಗಿ. ಅಂಡ್ ಇನ್ನೂ ಒಂದು ಕೂಡ ಇದೆ, ಅದು AI ಇನ್ಫ್ಲುಯೆನ್ಸರ್. ಎಸ್, ಇನ್ಫ್ಲುಯೆನ್ಸರ್ ನ ಕ್ರಿಯೇಟ್ ಮಾಡಿ ಆ ಇನ್ಫ್ಲುಯೆನ್ಸರ್ ಇಂದ ರಿವ್ಯೂ ಮಾಡಿಸ್ಬೋದು. ಅದರಿಂದನೂ ಅರ್ನ್ ಮಾಡ್ತಾ ಇದ್ದಾರೆ ತುಂಬಾ ಜನ. ಸೊ ಇವಾಗ ಕ್ಲಿಂಗ್ 3.0 ದಲ್ಲಿ
ಹೇಗೆ ವಿಡಿಯೋ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಜಸ್ಟ್ ಫ್ಯೂ ಸ್ಟೆಪ್ ಅಲ್ಲೇ ನಾವು ವಿಡಿಯೋ ಕ್ರಿಯೇಟ್ ಮಾಡಬಹುದು. ತುಂಬಾನೇ ಈಸಿ ಗುರು. ಜಸ್ಟ್ ಪ್ರಾಂಪ್ಟ್ ನ ರೆಡಿ ಮಾಡ್ಕೋಬೇಕು ಅಷ್ಟೇ. ಓಕೆ, ಇಲ್ಲೇ ಕಾಣಿಸ್ತಾ ಇದೆ ನೋಡಿ, ಅನ್ಲಿಮಿಟೆಡ್ ಕಿಂಗ್ AI 3.0 ಅಂತ. ಹೌದು, ಈ ಒಂದು ಕ್ರಿಯೇಟರ್ ಪ್ಲಾನ್ ತಗೊಂಡ್ರೆ ಇದು ಅನ್ಲಿಮಿಟೆಡ್ ಆಗಿ ನಾವು ವಿಡಿಯೋಸ್ ಜನರೇಟ್ ಮಾಡಬಹುದು. ಸೊ ಇದನ್ನ ಕ್ಲಿಕ್ ಮಾಡಿದ್ರೆ ಸೊ ಈ ಡ್ಯಾಶ್ ಬೋರ್ಡ್ ಗೆ ಬರ್ತೀರಾ ನೋಡಿ. ಇಲ್ಲಿ ಬಂದ್ರೆ ಜಸ್ಟ್ ಒಂದೇ ಕ್ಲಿಕ್ ಅಲ್ಲಿ ನೀವು ವಿಡಿಯೋ ಜನರೇಟ್ ಮಾಡಬಹುದು. ಸೊ ನಿಮ್ ಇಮೇಜ್ ಅಪ್ಲೋಡ್ ಮಾಡಿ, ಪ್ರೀಸೆಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಪ್ರಾಂಪ್ಟ್ ಕೊಡಿ, ಜನರೇಟ್ ಮಾಡಿ, ಸಿಂಪಲ್. ಇವಾಗ ಈ ಯೂಸ್ ಕೇಸಿಗೆ ಬಂತು ಅಂತಂದ್ರೆ ನೀವು ನೋಡಿ, ಇಲ್ಲಿ ಸ್ಟಾರ್ಟ್ ಫ್ರೇಮ್ನ ಸೆಲೆಕ್ಟ್ ಮಾಡ್ಕೋಬಹುದು ಅಂಡ್ ಎಂಡ್ ಫ್ರೇಮ್ನ ಕೂಡ ಸೆಲೆಕ್ಟ್ ಮಾಡ್ಕೋಬಹುದು. ಇದು ಆಪ್ಷನಲ್, ನಿಮ್ಗೆ ಬೇಕು ಅಂತಂದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂಡ್ ಇಲ್ಲಿ ಇದು ನೋಡಿ, ಮೇನ್ ಅಂತಂದ್ರೆ ಇದು ನೋಡಿ ಮಲ್ಟಿ ಶಾಟ್ ಟಾಗಲ್. ಈ ಒಂದು ಟಾಗಲ್ ಆನ್ ಮಾಡ್ಕೊಂಡ್ರೆ ಅದೇ ಅವಾಗಲೇ ಹೇಳ್ದಂಗೆ ಒಂದು 15 ಸೆಕೆಂಡ್ ಸೀನ್ ಇತ್ತು ಅಂತಂದ್ರೆ ಎಲ್ಲಾ ಆಂಗಲ್ ಅಲ್ಲೂ ಶಾರ್ಟ್ ಬರುತ್ತೆ ನಿಮ್ಗೆ. ಕ್ಲೋಸ್ ಅಪ್, ವೈಡ್ ಶಾಟ್, ಬ್ಯಾಕ್ ಶಾಟ್, ಸೈಡ್ ಶಾಟ್, ಟಾಪ್ ಆಂಗಲ್ ಅಲ್ಲಿ. ಸೊ ಎಲ್ಲ ಕೂಡ ಜಸ್ಟ್ 15 ಸೆಕೆಂಡ್ ಅಲ್ಲಿ ಒಂದೇ ಪ್ರಾಂಪ್ಟ್ ಅಲ್ಲಿ ಎಲ್ಲಾನು ನಿಮ್ಗೆ ಬರುತ್ತೆ. ಸೊ ಇದು ಪ್ರೊಫೆಷನಲ್ ಫಿಲಂ ತೆಗೆಯೋ ಟೆಕ್ನಿಕ್. ಸೊ ನಾನು ಮೂವಿನಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಿರೋದ್ರಿಂದ ಒಂದು ಸ್ವಲ್ಪ ನಾಲೆಜ್ ಇದೆ ಅಷ್ಟೇ. ಸೊ ಇವಾಗ ಇಲ್ಲಿ ಪ್ರಾಂಪ್ಟ್ ಕೊಡ್ಬೇಕು ಅಂಡ್ ಸೌಂಡ್ ಆನ್ ಇರ್ಬೇಕಾ ಆಫ್ ಇರ್ಬೇಕಾ ಅಂತ ಚೂಸ್ ಮಾಡ್ಕೊಳ್ಳಿ. ಅಂಡ್ ಯಾವ್ದಾದ್ರು ಎಲಿಮೆಂಟ್ ಬೇಕಾದ್ರೂ ಕೂಡ ನೀವು ಇಲ್ಲಿ ಆಡ್ ಮಾಡ್ಕೋಬಹುದು. ಅಂಡ್ ಇಲ್ಲಿ ನೋಡಿ ಮಾಡೆಲ್ ಕ್ಲಿಂಗ್ 3.0 ದಿ ಗೇಮ್ ಚೇಂಜರ್. ಈ ಮಾಡೆಲ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಆಲ್ರೆಡಿ ಸೆಲೆಕ್ಟ್ ಆಗಿರುತ್ತೆ, ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂಡ್ ಇಲ್ಲಿ ನೋಡಿದ್ರೆ ಪ್ರೀವಿಯಸ್ ವರ್ಷನ್ಸ್ ಕೂಡ ನಿಮ್ಗೆ ನೋಡಕ್ ಸಿಗುತ್ತೆ. ಅಂಡ್ ಇಲ್ಲಿ ನಿಮ್ಗೆ ಡ್ಯೂರೇಷನ್ 5 ಸೆಕೆಂಡ್ಸ್ ಬೇಕಾ ಇಲ್ಲ 10 ಸೆಕೆಂಡ್ ಬೇಕಾ ಎಲ್ಲಾನು ನೀವು ಚೂಸ್ ಮಾಡ್ಕೋಬಹುದು. ಅಂಡ್ ಮೇನ್ಲಿ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಮ್ಯಾಕ್ಸಿಮಮ್ 15 ಸೆಕೆಂಡ್ ವರೆಗೂ ಈ ಮಾಡೆಲ್ ಅಲ್ಲಿ ಅವೈಲೇಬಲ್ ಇದೆ. ಅರ್ಲಿ ಆಕ್ಸೆಸ್. ನೆಕ್ಸ್ಟ್ ವೀಕು ಇನ್ನು ಅಪ್ಡೇಟ್ ಮಾಡ್ತಾರೆ, ಅವಾಗ ಗೊತ್ತಿಲ್ಲ, 30 ಸೆಕೆಂಡ್ ಬರ್ಬೋದು, 60 ಸೆಕೆಂಡ್ ಬರ್ಬೋದು. ಈಗ ಸದ್ಯಕ್ಕೆ ಹೈ ಡಿಮ್ಯಾಂಡ್ 15 ಸೆಕೆಂಡ್ ವರೆಗೂ ನಾವು ಅಲ್ಟ್ರಾ ರಿಯಲಿಸ್ಟಿಕ್ ಆಗಿ ವಿಡಿಯೋಸ್ ಜನರೇಟ್ ಮಾಡ್ಬೋದು. 10 ಸೆಕೆಂಡ್ ವರ್ಗು ಯಾವುದೇ ಲ್ಯಾಗ್ ಇಲ್ದ್ರೆ ಜನರೇಟ್ ಆಗುತ್ತೆ. ಅಂಡ್ 15 ಸೆಕೆಂಡ್ ಅಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ನಾನು ಬೆಳಗ್ಗೆಯಿಂದ ಟ್ರೈ ಮಾಡ್ತಾ ಇದ್ದೀನಿ, ತುಂಬಾನೇ ಟ್ರಾಫಿಕ್ ಇದೆ ಇವರು, ಜನರೇಟ್ ಆಗೋದು ತುಂಬಾನೇ ಲೇಟ್ ಆಗುತ್ತೆ. ಅಷ್ಟು ಜನ ಯೂಸ್ ಮಾಡ್ತಾರೆ ಇದನ್ನ. ಅಂಡ್ ಇಲ್ಲಿ ರೇಷನ್ ಸೆಲೆಕ್ಟ್ ಮಾಡ್ಕೋಬೇಕು. ನೀವು 16:9 ಬೇಕಾ ಸೆಲೆಕ್ಟ್ ಮಾಡ್ಕೊಳ್ಳಿ, 19:16 ಅದು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂಡ್ ರೆಸೊಲ್ಯೂಷನ್ 720p ಅಂಡ್ 1080p. ಸೊ ಇಷ್ಟಿದೆ. ಅಪ್ಡೇಟ್ ಮಾಡ್ತಾರೆ. ಲಾಸ್ಟ್ ವಿಡಿಯೋದಲ್ಲಿ 4K ಬರುತ್ತೆ ಅಂತ ಹೇಳಿದ್ದೆ ಅಲ್ವಾ, ಇನ್ನೂ ಅಪ್ಡೇಟ್ ಮಾಡಲ್ಲ ಇವರು. ಬರುತ್ತೆ, ಪಕ್ಕ ಬರುತ್ತೆ ಅದು ಕೂಡ. ಓಕೆ, ಇವಾಗ ಪ್ರಾಕ್ಟಿಕಲ್ ಆಗಿ ಕ್ರಿಯೇಟ್ ಮಾಡೋಣ. ಸೊ ಇಲ್ಲಿ ನೋಡಿ, ಮಲ್ಟಿ ಶಾಟ್ ಆಫ್ ಮಾಡಿದ್ರೆ ಇದು ನಾರ್ಮಲ್ ಪ್ರಾಂಪ್ಟ್, ಓಕೆನಾ. ಸೊ ನಾರ್ಮಲ್ ಆಗಿ ಜನರೇಟ್ ಮಾಡೋದು, ಏನು ಟೈಮ್ ಲೈನ್ ಪ್ರಾಂಪ್ಟ್ ಇರಲ್ಲ. ಇದನ್ನ ಆನ್ ಮಾಡ್ಕೊಂಡ್ರೆ ನೋಡಿ, ಇಲ್ಲಿ ಶಾರ್ಟ್ 1 ಅಂತ ಬಂದಿದೆ. ಶಾರ್ಟ್ 1 3 ಸೆಕೆಂಡ್ ಅಂತ ಈ ಥರ ಪ್ರಾಂಪ್ಟ್ ಬಾಕ್ಸ್ ತೋರಿಸ್ತಾ ಇದೆ ನಿಮಗೆ. ಇಲ್ಲಿ ಮಿನಿಮಮ್ 3 ಸೆಕೆಂಡ್ ಮಾತ್ರ ನಾವು ಸೆಲೆಕ್ಟ್ ಮಾಡ್ಕೋಬಹುದು, ಮ್ಯಾಕ್ಸಿಮಮ್ 15 ಸೆಕೆಂಡ್ ಆಸ್ ಆಫ್ ನಾವು. ಸೊ ಇವಾಗ 15 ಸೆಕೆಂಡ್ ಅಂದರೆ 315. ಸೊ 5 ಶಾರ್ಟ್ ಪ್ರಾಂಪ್ಟ್ ಬೇಕು ನಮ್ಗೆ. ಇವಾಗ ಆಲ್ರೆಡಿ ನಾನು ChatGPT-ನಲ್ಲಿ ಪ್ರಾಂಪ್ಟ್ನ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಈ ತರ ಎಲ್ಲ ಶಾರ್ಟ್ಗೂ ಒಂದೊಂದು ಪ್ರಾಂಪ್ಟ್ನ ರೆಡಿ ಮಾಡ್ಕೋಬೇಕು. ಟೈಮ್ ಲೈನ್ ಪ್ರಾಂಪ್ಟ್ ಅಂತಾರೆ ಇದನ್ನ. ಇವಾಗ ಶಾರ್ಟ್ 1 ಪ್ರಾಂಪ್ಟ್ನ ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡಿ. ಸೊ ಶಾರ್ಟ್ 1ಗೆ ಪ್ರಾಂಪ್ಟ್ ರೆಡಿ ಆಯ್ತು. ಇದಕ್ಕೆ ನೀವು ಆ ಸೀನಲ್ಲಿ ಯಾವ ಕ್ಯಾರೆಕ್ಟರ್ ಇದೆ ಅದನ್ನ ನೀವು ಆ್ಯಡ್ ಮಾಡ್ಕೋಬಹುದು. ಏನ್ ಮಸ್ತ್ ಫೀಚರ್ ಅಲ್ವಾ. ಸೊ ಅವಾಗ ಕ್ಯಾರೆಕ್ಟರ್ ಕನ್ಸಿಸ್ಟೆನ್ಸಿ ಒಂದೇ ಒಂದು ಸೀನಲ್ಲಿ ಎಷ್ಟು ಕ್ಯಾರೆಕ್ಟರ್ ಆದ್ರೂ ನೀವು ಆ್ಯಡ್ ಮಾಡ್ಕೋಬಹುದು. ಸೊ ಕ್ಯಾರೆಕ್ಟರ್ ಆರ್ ಎಲಿಮೆಂಟ್ ನ ಆ್ಯಡ್ ಮಾಡ್ಕೊಂಡು ಆ ಎಲಿಮೆಂಟ್ಗೆ ಒಂದು ಹೆಸರು ಕೊಡಿ ಅಂಡ್ ಡಿಸ್ಕ್ರಿಪ್ಷನ್ ಕೊಡಿ. ಕ್ಯೂಟ್ ಆಗಿರ್ಬೇಕಾ, ಸ್ವೀಟ್ ಆಗಿರ್ಬೇಕಾ, ಶಾರ್ಟ್ ಆಗಿರ್ಬೇಕಾ, ಯಾವ ತರ ಇರಬೇಕು ಆ ಕ್ಯಾರೆಕ್ಟರ್ ಅಂತ. ಸೊ ಆಕ್ಷನ್ ಏನೋ ಒಂದು ಕೊಟ್ಟೆ ನಾನು. ಸೊ ಇಲ್ಲಿ ನಿಮಗೆ ಸದ್ಯಕ್ಕೆ ನನಗೆ ಇದು ಬೇಡ ಕ್ಯಾರೆಕ್ಟರು. ಸೊ ಇದ್ರ ಫುಲ್ ವಿಡಿಯೋ ಮಾಡುವಾಗ ನಾನು ಪೂರ್ತಿಯಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟ್ ಸೀನ್ಗೆ ಆ್ಯಡ್ ಶಾರ್ಟ್ ಕೊಟ್ಕೊಳ್ಳಿ. ಇವಾಗ ಶಾರ್ಟ್ 2 ಬಂತು. ಎಷ್ಟು 3 to 5 ಸೆಕೆಂಡ್. ಅದನ್ನ ಕಾಪಿ ಮಾಡಿಕೊಂಡು ಇಲ್ಲಿ ಶಾರ್ಟ್ 2 ಪ್ಲೇಸಲ್ಲಿ ಹಾಕಿ. ಓಕೆ, ಇದೇ ಥರ ಶಾರ್ಟ್ 3, ಶಾರ್ಟ್ 4, ಶಾರ್ಟ್ 5 ಇದೆಲ್ಲನೂ ChatGPT-ನಲ್ಲಿ ಪ್ರಾಂಪ್ಟ್ನ ಕಾಪಿ ಮಾಡಿಕೊಂಡು ಈ ಪ್ರಾಂಪ್ಟ್ ಬಾಕ್ಸಲ್ಲಿ ಹಾಕಿ ಆ್ಯಡ್ ಶಾರ್ಟ್ ಕೊಟ್ಟು ಪ್ರಾಂಪ್ಟ್ ಹಾಕಿ. ಸೊ 15 ಸೆಕೆಂಡ್ಗೆ 5 ಶಾರ್ಟ್ ರೆಡಿ ಆಯಿತು. ಆ್ಯಂಡ್ ಇಲ್ಲಿ ರೆಸೊಲ್ಯೂಷನ್ 720p ಆರ್ 1080p ಇರುತ್ತೆ. 1080p ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನು 16:9 ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂಡ್ ಮಾಡೆಲ್ ಬಂದು ಕ್ಲಿಂಗ್ ಎಕ್ಸ್ಕ್ಲೂಸಿವ್ ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಜನರೇಟ್ ಅಂತ ಹೋಗ್ತಾರೆ. ಕೆಲವೇ ನಿಮಿಷಗಳಲ್ಲಿ ನಿಮ್ಮ ವಿಡಿಯೋ ಈ ತರ ಜನರೇಟ್ ಆಗುತ್ತೆ. ಎಷ್ಟು ರಿಯಲಿಸ್ಟಿಕ್ ಆಗಿದೆ ಅದು. ಇಂಥದ್ದು ನೀವು ಕ್ರಿಯೇಟ್ ಮಾಡ್ಬೇಕು ಅಂತಂದ್ರೆ ಎಷ್ಟು ಖರ್ಚಾಗುತ್ತೆ ಗೊತ್ತಾ. ಇದನ್ನ AI ಇಂದ ಕ್ರಿಯೇಟ್ ಮಾಡಿದ್ರೆ ಅಂದ್ರೆ ಯಾರು ನಂಬೋದೇ ಇಲ್ಲ, ಅಷ್ಟು ರಿಯಲಿಸ್ಟಿಕ್ ಆಗಿದೆ. ಯಪ್ಪ, ಒಂದು ಸಿಂಗಲ್ ಪ್ರಾಂಪ್ಟ್ ಅಲ್ಲಿ ಸೌಂಡ್ ಎಫೆಕ್ಟ್, ನೇಟಿವ್ ಆಡಿಯೋ ಎಲ್ಲ ಬರ್ತಿದೆ. ಅದೇ ಇಂಪಾರ್ಟೆಂಟು. ಸಕ್ಕತ್ತಾಗಿ ಬಂದಿದೆ ಅಲ್ವಾ ವಿಡಿಯೋ. ಎಷ್ಟು ರಿಯಲಿಸ್ಟಿಕ್ ಆಗಿದೆ ಅಲ್ವಾ. ಇರೋದ್ರಲ್ಲೇ ಇದು ತುಂಬಾನೇ ಕಷ್ಟ ಜನರೇಟ್ ಮಾಡೋದು. ನೋಡಿ ಎಷ್ಟು ಶಾರ್ಟ್ ಇದೆ. ಅಂಡ್ ಇದನ್ನೆಲ್ಲ ರಿಯಲ್ ಟೈಮ್ ಮಾಡಬೇಕು ಅಂತಂದ್ರೆ ಎಷ್ಟು ಖರ್ಚಾಗುತ್ತೆ. ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಕೂಡ ಟ್ರೈ ಮಾಡಿ ಆಗುತ್ತಾ ಇಲ್ವಾ ಅಂತ. ತುಂಬಾ ಟ್ರಾಫಿಕ್ ಇದೆ, ಟ್ರೈ ಮಾಡ್ಬೋದು ನೀವು ಕೂಡ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಇದು ಪೂರ್ತಿಯಾಗಿ ಲಾಂಚ್ ಆದ್ಮೇಲೆ ಸೊ ಇದು ಕ್ರಿಯೇಟರ್ ಪ್ಲಾನ್ ತಗೊಂಡ್ರೆ 3.0 ಅಕ್ಸೆಸ್ ಸಿಗುತ್ತೆ. ಸೊ ಇದೇನಾದರೂ ಅಕ್ಸೆಸ್ ಸಿಕ್ತು ಅಂತಂದ್ರೆ ಹೈ ಕ್ವಾಲಿಟಿನಲ್ಲಿ ಒಂದು ಶಾರ್ಟ್ ಫಿಲ್ಮ್ ಮಾಡ್ತೀನಿ. ಸೊ ಅದಕ್ಕೆ 1 ಲೈನ್ ಸ್ಟೋರಿ ಬೇಕು ನನಗೆ. ಬೇಗ ಕಮೆಂಟ್ ಮಾಡಿ.
ನಿಮ್ ಐಡಿಯಾಸ್ ನಾನು ವಿಡಿಯೋ ರೂಪದಲ್ಲಿ ನಾನು ತರ್ತೀನಿ. ಅಂಡ್ ನೀವು ಕೂಡ ಅಲ್ಟ್ರಾ ರಿಯಲಿಸ್ಟಿಕ್ ಆಗಿ ವಿಡಿಯೋಸ್ ಜನರೇಟ್ ಮಾಡಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಕೊಟ್ಟಿರೋ ಲಿಂಕ್ ನ ಕ್ಲಿಕ್ ಮಾಡಿ Xfield ಪ್ಲಾಟ್ಫಾರ್ಮ್ ಅಲ್ಲಿ ಕ್ಲಿಂಗ್ 3.0 ಮಾಡೆಲ್ ನ ಯೂಸ್ ಮಾಡಿ ನೀವು ಏನ್ ಬೇಕು ಜನರೇಟ್ ಮಾಡಬಹುದು. ಪ್ರೆಸೆಂಟ್ಲಿ 70% ಆಫರ್ ನಡೀತಾ ಇದೆ. ಅಂಡ್ ಇದು ಮೊದಲೇ ಹೇಳ್ದಂಗೆ ಇದು ಯಾರಿಗೆಲ್ಲ ಸೂಟ್ ಆಗುತ್ತೆ ಅಂದ್ರೆ ಸಿನಿಮಾ ಕ್ರಿಯೇಟರ್ಸ್ಗೆ, ಫಿಲ್ಮ್ ಮೇಕರ್ಸ್ಗೆ, ಅಂಡ್ ಆಡ್ ಏಜೆನ್ಸಿ ಇಟ್ಕೊಂಡಿರೋರಿಗೆ, ಆಡ್ ಕ್ರಿಯೇಟ್ ಮಾಡೋರಿಗೆ, ಪ್ರೀಮಿಯಂ ಕಂಟೆಂಟ್ ನ ಜನರೇಟ್ ಮಾಡೋರಿಗೆ, ಅಂಡ್ ಫ್ರೀಲ್ಯಾನ್ಸರ್ಗೆ, ಅಂಡ್ ವಿಡಿಯೋ ಪ್ರೊಡಕ್ಷನ್ ಕೆಲಸ ಮಾಡೋರಿಗೆ, ಅಂಡ್ ಹೈ ಬಜೆಟ್ ಹಾಕಿ ಶಾರ್ಟ್ ಫಿಲ್ಮ್ ತೆಗಿತಾರಲ್ಲ, ಇಲ್ಲ ಫಿಲಮೇ ತೆಗಿತಾರಲ್ಲ ಅಂತವ್ರಿಗೆ ಇದು ತುಂಬಾನೇ ಯೂಸ್ಫುಲ್ ಆಗುತ್ತೆ. ಅಪಾರ್ಚುನಿಟಿ ಈ ತರ ಇದೆ, ಈ ತರ ಒಂದು ಆಪ್ಷನ್ ಇದೆ ಅಂತ ನಾನು ಹೇಳಬಲ್ಲೆ ಅಷ್ಟೇನೆ. ಸೊ ನೀವು ತಗೊಳ್ಳೋ ಬಿಡೋದು ನಿಮ್ಮ ಇಷ್ಟ. ಅಂಡ್ ಇದನ್ನ ಫ್ರೀಯಾಗಿ ಟ್ರೈ ಮಾಡಬೇಕು ಅಂತಂದ್ರೆ ವೆರಿ ಸಿಂಪಲ್, ಅದಕ್ಕೊಂದು ಟ್ರಿಕ್ ಇದೆ. ಇದಕ್ಕೆ ಸಿಂಪಲ್ ಆಗಿ ನೀವು ಏನ್ ಮಾಡಬೇಕು ಅಂತಂದ್ರೆ ಎಕ್ಸ್ಗೆ ಹೋಗಿ Xfield.ai ಅಕೌಂಟ್ಗೆ ಹೋಗಿ. ಸೊ ಇಲ್ಲಿ ತುಂಬಾ ಕ್ಯಾಂಪೇನ್ ನಡೀತಾ ಇರುತ್ತೆ, ತುಂಬಾ ಪೋಸ್ಟ್ ಮಾಡ್ತಾನೆ ಇರ್ತಾರೆ. ನೀವು ಅಪ್ಡೇಟ್ ಲೇಟೆಸ್ಟ್ ಪೋಸ್ಟ್ಗೆ ಹೋಗಿ ಫಾಲೋ ಮಾಡ್ಕೊಳ್ಳಿ, ಲೈಕ್ ಮಾಡಿ, ರೀಟ್ವೀಟ್ ಮಾಡಿ, ಒಂದು ಕಮೆಂಟ್ ಹಾಕಿ. ಸೊ 48 hours ಅಲ್ಲಿ ಇಲ್ಲ ಲೇಟ್ ಆಯ್ತು ಅಂತಂದ್ರೆ 3 days ಅಲ್ಲಿ ನಿಮ್ಮ ಎಕ್ಸ್ ಅಕೌಂಟ್ಗೆ ಪ್ರೋಮೋ ಕೋಡ್ ನ ಡೈರೆಕ್ಟ್ ಆಗಿ ಸೆಂಡ್ ಮಾಡ್ತಾರೆ. ಆ ಪ್ರೋಮೋ ಕೋಡ್ ನ ಕಾಪಿ ಮಾಡ್ಕೊಂಡು ಈ Xfield.ai ಅಲ್ಲಿ ಲಾಗಿನ್ ಆಗಿ ಅಕೌಂಟ್ ಸೆಕ್ಷನ್ಗೆ ಹೋಗಿ ಈ ಪ್ರೋಮೋ ಕೋಡ್ ನ ಇಲ್ಲಿ ಪೇಸ್ಟ್ ಮಾಡಿ. ಅಷ್ಟೇ ಸಿಂಪಲ್. ಸೊ ಕ್ಲೈಮ್ ಮಾಡ್ಕೊಳ್ಳಿ, ಟೆಸ್ಟ್ ಮಾಡ್ಬೋದು ಅಷ್ಟೇ. ಅನ್ಲಿಮಿಟೆಡ್ ಆಗಿ ನೀವು ಜನರೇಟ್ ಮಾಡಕ್ ಆಗೋದಿಲ್ಲ. ಸೊ ಬೇಸಿಕ್ ಆಗಿ ನೀವು ಟೆಸ್ಟ್ ಮಾಡ್ಬೋದು. ಅಂಡ್ ಲೇಟ್ ಆಗಿ ಜನರೇಟ್ ಆಗುತ್ತೆ, ಫ್ರೀ ಅಲ್ವಾ. ಸೊ ಟೆಸ್ಟಿಂಗ್ ಪರ್ಪಸ್ಗೆ ಇದು ನಿಮ್ಗೆ ಯೂಸ್ ಆಗುತ್ತೆ. ವಿಡಿಯೋ ಕ್ರಿಯೇಷನ್ ಮಾಡೋ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಏನಾದ್ರೂ ಇನ್ಫಾರ್ಮೇಶನ್ ನಿಮಗೆ ಹೊಸದಾಗಿ ಸಿಕ್ಕಿದ್ರೆ ಅಂಡ್ ಇನ್ ಮೇನ್ ವಿಚಾರಕ್ಕೆ ಬಂತು ಅಂತಂದ್ರೆ ಇದರಿಂದ ಹೇಗೆ ಸ್ಪಾನ್ಸರ್ ತಗೊಳ್ಳೋದು, ಹೇಗೆ ಅರ್ನ್ ಮಾಡೋದು ಗೊತ್ತಾಗ್ತಿದೆ ನಿಮ್ಮ ಒಂದು ಕಾತುರ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ಗ್ರೇಟ್ ಗುರುನು ನೀವು. ಸೊ ಈಗ ಈ ಮೇನ್ ವಿಂಡೋಗೆ ಬಂತು ಅಂತಂದ್ರೆ ಇಲ್ಲಿ ರೈಟ್ ಸೈಡ್ ಸ್ವೈಪ್ ಮಾಡಿದ್ರೆ ಇನ್ಫ್ಲುಯೆನ್ಸರ್ ಸ್ಟುಡಿಯೋ ಪ್ಲಸ್ Xfield ಅರ್ನ್ ಅಂತ ಇದೆ ಅಲ್ವಾ, ಇದನ್ನ ಕ್ಲಿಕ್ ಮಾಡಿ. ಇದನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ Xfield ಅರ್ನ್ ಅಂತ ಬರುತ್ತೆ. ಏನಿದು Xfield ಅರ್ನ್ ಅಂತಂದ್ರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದೆ ಅಂಡ್ AI ಬಗ್ಗೆ ಮತ್ತೆ ಟೆಕ್ನಾಲಜಿ ಬಗ್ಗೆ ಕ್ರಿಯೇಟ್ ಮಾಡ್ತಾ ಇದ್ರೆ ವಿಡಿಯೋಸ್ ಕ್ರಿಯೇಟ್ ಮಾಡಿ ನಿಮ್ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡ್ರೆ, ನಿಮ್ ಯೂಟ್ಯೂಬ್ ಅಲ್ಲಿ ಹಾಕೊಂಡ್ರೆ ಅದಕ್ಕೆ ಇವರು ಪೇ ಮಾಡ್ತಾರೆ. ಜನರಲಿ ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ 1000 ವ್ಯೂಸ್ ಹೋದ್ರೆ ಮಮ್ಮ ಅಂದ್ರೆ $1 ಬರುತ್ತೆ. ಅದೇ ಈ ತರ ಒಂದು ಪ್ರಮೋಷನಲ್ ವಿಡಿಯೋ ಮಾಡಿದ್ರೆ, ಟ್ಯೂಟೋರಿಯಲ್ ವಿಡಿಯೋ ಮಾಡಿದ್ರೆ 30 ಪಟ್ಟು ಜಾಸ್ತಿ ಬಂದ್ರೆ, 50 ಪಟ್ಟು ಜಾಸ್ತಿ ಬಂದ್ರೆ, 300 ಪಟ್ಟು ಜಾಸ್ತಿ ಬಂದ್ರೆ ಹೇಗಿರುತ್ತೆ? ಅಫ್ಕೋರ್ಸ್ ಇವಾಗ ಎಲ್ಲರೂ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇರೋದು ಅಲ್ಟಿಮೇಟ್ಲಿ ದುಡ್ಡುಗೋಸ್ಕರನೇ. ಮನಿ ಕಾಸು ಬಣೋ. ಸೊ ನಮ್ಮ ಕೈಲಿ ಆದಷ್ಟು ನಾಲೆಜ್ನ ಶೇರ್ ಕೂಡ ಮಾಡಬೇಕು ಅಂಡ್ ನಮ್ಮ ಗ್ರೋತ್ಗೆ ಇಲ್ಲ ನಮ್ಮ ಚಾನಲ್ ಗ್ರೋತ್ಗೆ ನಾವು ಅರ್ನ್ ಕೂಡ ಮಾಡಬೇಕು. ಸೊ ಇಲ್ಲಿ ಸ್ಟಾರ್ಟ್ ಅರ್ನಿಂಗ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಲಾಗಿನ್ ಆಗಬೇಕು. ಫಸ್ಟ್ ಲಾಗಿನ್ ಆಗಬೇಕು, ಒಂದು ಕೋಡ್ ಕೇಳುತ್ತೆ. ಆ ಕೋಡ್ನ ನಿಮ್ಮ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ನಲ್ಲಿ ಹಾಕ್ಬೇಕು. ಅಂಡ್ ಅದಾದ್ಮೇಲೆ ಪವರ್ಡ್ ಬೈ Xfield ಅಂತ ಇರುತ್ತೆ ಟೆಕ್ಸ್ಟ್, ಅದನ್ನ ಇನ್ಸ್ಟಾಗ್ರಾಮ್ ಬಯೋದಲ್ಲಿ ಯೂಟ್ಯೂಬ್ ಅಬೌಟ್ ಸೆಕ್ಷನ್ ಅಲ್ಲಿ ಹಾಕ್ಬೇಕು. ಸೊ ವೆರಿಫೈ ಆಗುತ್ತೆ ಸೊ ಚಾನಲ್ ಜೆನ್ಯೂನಾ ಇಲ್ವಾ ಅಂತ. ಸೊ ಇದಕ್ಕೆ ಮೇ ಬಿ ಸಮ್ ಕ್ರೈಟೀರಿಯಾ ಇರ್ಬೋದು. 500 ಸಬ್ಸ್ಕ್ರೈಬರ್ಸ್ ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ 1000 ಫಾಲೋವರ್ಸ್ ಮೇಲೆ ಇರಬೇಕು. ಈ ತರ ಒಂದು ಸ್ವಲ್ಪ ಕ್ರೈಟೀರಿಯಾ ಇದೆ, ಟೆಸ್ಟ್ ಮಾಡಿ ನೀವು. ಓಕೆ, ಇಷ್ಟೆಲ್ಲ ಆದ್ಮೇಲೆ ಇಲ್ಲಿ ಆಲ್ ಕ್ಯಾಂಪೇನ್ಸ್ ಅಂತ ಇರುತ್ತೆ. ಸೊ ಇಲ್ಲಿ ನೋಡಿ ನನಗೆ ಬಂದಿರೋ ಎಲ್ಲ ಪ್ರಮೋಷನ್ಸು ಇಲ್ಲಿ ಇರುತ್ತೆ. ಇನ್ಸ್ಟಾಗ್ರಾಮು ಮತ್ತೆ ಯೂಟ್ಯೂಬ್ ಅದಕ್ಕೆ ಆದಂತ ಎಲ್ಲರೂ ಇರುತ್ತೆ. ಓಕೆ, ನೀವು ಈಗ ನೋಡಿ ಈ ತರ ಕಾಣಿಸುತ್ತೆ ಪೇಔಟ್ ಸೆಕ್ಷನ್. ಸೊ ನಿಮ್ಮ ಚಾನಲ್ಗೆ, ನಿಮ್ಮ ವಿಡಿಯೋಸ್ಗೆ ಅವರು ಎಷ್ಟು ಕೊಡಬೇಕು ಅಂತ ಅವ್ರು ಡಿಸೈಡ್ ಮಾಡ್ತಾರೆ. ಅದನ್ನ ಕೊಟ್ಬಿಟ್ಟು ಇಲ್ಲಿ ಪೇಔಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಒಳಗಡೆ ಬರುತ್ತೆ ಡೀಟೇಲ್ಸ್. ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಫುಲ್ ಡೀಟೇಲ್ಸ್ ಬರುತ್ತೆ, ಏನೇನು ರಿಕ್ವೈರ್ಮೆಂಟು ಅಂಡ್ ಯಾವ ತರ ಎಲ್ಲ ವಿಡಿಯೋಸ್ ಮಾಡಬೇಕು, ಯಾವ ತರ ಡಿಸ್ಕ್ರಿಪ್ಷನ್ ಎಲ್ಲ ಹಾಕ್ಬೇಕು. ಸೊ ನೀವು ಇದನ್ನ ನೋಡ್ಕೊಂಡು ಈಗ ನಾನು ಯಾವ ತರ ಟ್ಯೂಟೋರಿಯಲ್ ವಿಡಿಯೋ ಮಾಡಿದ್ದೀನೋ ಸೇಮ್ ಅದೇ ತರನೇ ನೀವು ಮಾಡಬೇಕು ಅಷ್ಟೇ. ಡಿಸ್ಕ್ರಿಪ್ಷನ್ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡೋದು ಮಾತ್ರ ಮರಿಬೇಡಿ. ಸೊ ನೀವೇನಾದ್ರೂ ಯೂಟ್ಯೂಬರ್ ಆಗಿದ್ರೆ, ಕ್ರಿಯೇಟರ್ ಆಗಿದ್ರೆ, ಇನ್ಫ್ಲುಯೆನ್ಸರ್ ಆಗಿದ್ರೆ ಯೂಟ್ಯೂಬ್ ಅಲ್ಲಿ ನೀವು ಎಷ್ಟು ಅರ್ನ್ ಮಾಡಿದ್ರ, ಜಸ್ಟ್ ಯೂಟ್ಯೂಬ್ ಅಲ್ಲಿ ಬ್ರ್ಯಾಂಡ್ ಸ್ಪಾನ್ಸರ್ಶಿಪ್ ಅಲ್ಲ, ಜಸ್ಟ್ ಯೂಟ್ಯೂಬ್ ಅಲ್ಲಿ ಎಷ್ಟು ಅರ್ನ್ ಮಾಡಿದ್ರ ಅಂತ ಕಮೆಂಟ್ ಮಾಡಿ. ಅಂಡ್ ಇದನ್ನ ಟ್ರೈ ಮಾಡೋದು ಮಾತ್ರ ಮರಿಬೇಡಿ. ಸ್ಟಾರ್ಟಿಂಗ್ ಅಲ್ಲಿ $10 ಬಂದ್ರೆ ಸಾಕು ಇಲ್ವಾ. ಸೊ ಕ್ರಿಯೇಟ್ ಮಾಡೋದು ನಿಮ್ಗೆ ಬಿಟ್ಟಿದ್ದು. ಅಂಡ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರೋ ಲಿಂಕ್ ನ ಕ್ಲಿಕ್ ಮಾಡಿ ಕ್ಲಿಂಗ್ 3.0 ಮೊದಲು ಟ್ರೈ ಮಾಡಿ. ಅಂಡ್ ನಿಮ್ಗೆ ಏನೇ ಡೌಟ್ ಇದ್ರು ಕೂಡ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಸೊ ನನ್ನ ಕೈಲಿ ಆದಷ್ಟು ನಿಮ್ಗೆ ರಿಪ್ಲೈ ಮಾಡ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಮತ್ತೊಂದು ಮೈಂಡ್ ಬ್ಲೋಯಿಂಗ್ ವಿಡಿಯೋ ಜೊತೆ. ಬಾಯ್ ಬಾಯ್.